ಗುಂಡ್ಲುಪೇಟೆ ಪಟ್ಟಣ ಪುರಸಭೆಗೆ ಸೇರಿದ ವಾಣಿಜ್ಯ ಸಂಕೀರ್ಣ ಕುಡುಕರ ಅಡ್ಡೆಯಾಗಿ ಬದಲಾಗಿದ್ದು, ಸಂಜೆಯಾಗುತ್ತಿದ್ದಂತೆ ಮದ್ಯದೊಂದಿಗೆ ಕಟ್ಟಡದ ಮೇಲ್ಭಾಗದಲ್ಲಿ ಕೂರುವ ವ್ಯಸನಿಗಳು ಕುಡಿದು ಬಾಟಲಿಗಳನ್ನು ಅಲ್ಲಿಯೇ ಬಿಸಾಡುತ್ತಿದ್ದಾರೆ. ಇನ್ನು ರಾಶಿ ಬಿಯರ್ ಬಾಟಲಿಗಳನ್ನು ನೋಡಿದ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಕಾರ್ಯಕರ್ತರು ಮಳಿಗೆಗಳ ರಕ್ಷಣೆಗೆ ಮುಂದಾಗುವಂತೆ ಒತ್ತಾಯಿಸಿ ಪುರಸಭಾ ಮುಖ್ಯಾಧಿಕಾರಿ ಸರ್ವಣ ಅವರಿಗೆ ಮನವಿ ಸಲ್ಲಿಸಿದರು. ಏನು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿಯ ವಾಣಿಜ್ಯ ಕಟ್ಟಡಕ್ಕೆ ಸೂಕ್ತ ಭದ್ರತೆ ಇಲ್ಲದ ಹಿನ್ನೆಲೆ ಕುಡುಕರು ಅಡ್ಡೆಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಅಂಗಡಿ ಮಳಿಗೆಗಳನ್ನ ಬಾಡಿಗೆಗೆ ನೀಡಿರುವ ಪುರಸಭೆ ಆಡಳಿತ ಮಂಡಳಿ ರಕ್ಷಣೆಗೂ ಒತ್ತು ನೀಡಬೇಕು ಎಂದು ಸಂಘಟನೆ ಯುವ ಘಟಕ ಜಿಲ್ಲಾಧ್ಯಕ್ಷ ರಂಗಪ್ಪ ನಾಯಕ್ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಿಒ ಸರ್ವಣ, ವಾಣಿಜ್ಯ ಸಂಕೀರ್ಣದ ಮೇಲ್ಭಾಗಕ್ಕೆ ತೆರಳಲು ಅವಕಾಶವಿರುವ ಗೇಟ್ ಬಂದ್ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಕಸ್ತೂರಿ ಕನ್ನಡ ನ್ಯಾಯಪರ ವೇದಿಕೆಗೆ ನಾನು ಸಹ ಅಭಿನಂದಿಸ್ತಾ ಇದ್ದೀನಿ. ಯಾಕಂದರೆ ಪಟ್ಟಣದ ಸ್ವಚ್ಛತೆಯಲ್ಲಿ ಅವರು ಕೂಡ ನಮ್ಮ ಜೊತೆ ಕೈಗೊಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಸ್ವಾಗತ ಕೋರುತ್ತಾ ಮುಂದಿನ ದಿನದಲ್ಲಿ ಒಟ್ಟಾಗಿ ಸ್ವಚ್ಛತಾ ಒಂದು ಕಾರ್ಯವನ್ನು ಸ್ವಚ್ಛತಾ ರಕ್ಷಣೆಯಲ್ಲಿ ಭಾಗವಹಿಸಿ ಪಟ್ಟಣದ ಒಂದು ಕೆಲಸಕ್ಕೆ ಏನು ಕೇಂದ್ರ ಸರ್ಕಾರದಿಂದ ನಡೆದಿರುವ ಸ್ವಚ್ಛ ಸಂರಕ್ಷಣೆಗೆ ಒಂದು ಕೀರ್ತಿ ತರುವ ಕೆಲಸವನ್ನು ನಿಜವಾಗಿ ಒಟ್ಟಾಗಿ ಮಾಡಲು ಮಾತು